ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೆ ಸ್ಮೃತ ಮತಿಮತೀವ ಶುಭಾನ್ ದದಾಸೆ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಜಗದಂಬಾಯಿ ನಮಃ. ಆತ್ಮೀಯರೇ, ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲಿಯೂರು ಗ್ರಾಮ, ತೋಟದ ತಪೋವನ ಎಲಿಯೂರು, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ ಯಾರು ಬಿಡ್ಬೇಡ ಕಣ. ಇಲ್ಲಿ ವಿಶೇಷವಾಗಿ ನೂತನವಾಗಿ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಪ್ರತಿಷ್ಠಾಪನೆ ಜರುಗ್ತಾ ಇದೆ. ಇದನ್ನ ಮಾಡ್ತಾ ಇರತಕ್ಕಂಥವರು ಬಸವರಾಜ ಶಾಸ್ತ್ರಿಗಳು, ಜ್ಯೋತಿಷಿಗಳು ಹಾಗೂ ಇಲ್ಲಿಯ ಧರ್ಮದರ್ಶಿಗಳು. ಹಾಗಂತ ಇಲ್ಲಿ ಪ್ರತ್ಯಂಗಿರ ಹೋಮ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಬಹಳ ಸಮಯ ಆಯಿತು. ಆಕಸ್ಮಿಕವಾಗಿ ಅವರಿಗೆ ಒಂದು ಕಲ್ಲು ಸಿಗುತ್ತು. ಆ ಕಲ್ಲಿನಲ್ಲಿ ಒಂದು ಚಿತ್ರ ಇತ್ತು. ಆ ಚಿತ್ರವನ್ನು ನೋಡುವಾಗ ಸಿಂಹವಾಹಿನಿಯಾಗಿರ್ತಕ್ಕಂತಹ ದೇವಿಯ ಚಿತ್ರ. ಸ್ವಲ್ಪ ಮುಖದ ಭಾಗ ಹಲ್ಲನ್ನು ಕಿರಿದುಕೊಂಡಿದ್ದರಿಂದ ಇದು ಪ್ರತ್ಯಂಗಿರ ದೇವಿಯ ಚಿತ್ರ ಅನ್ನುವಂತಹದ್ದು ಗೋಚರ ಆಯಿತು. ಆ ನಂತರದಲ್ಲಿ ಪ್ರತ್ಯಂಗಿರ ದೇವಿಯ ಜಪ, ಪ್ರತ್ಯಂಗಿರ ದೇವಿಗೆ ಪೂಜೆ, ಪ್ರತ್ಯಂಗಿರ ದೇವಿಯ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಕ್ರಮೇಣವಾಗಿ ಅವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸ್ವಪ್ನವೂ ಬಿತ್ತು. ಆದ್ದರಿಂದ ವಿಶೇಷವಾಗಿ ಇಲ್ಲೊಂದು ಪ್ರತ್ಯಂಗಿರ ದೇವಿಯ ದೇವಸ್ಥಾನ ನಿರ್ಮಾಣ ಆಗಿದೆ. ಈಗಾಗಲೇ ನಿರ್ಮಾಣ ಆಗಿದೆ. ಪ್ರತಿಷ್ಠಾಪನಾ ಕಾರ್ಯಕ್ರಮ ಇನ್ನು 3 ದಿವಸದವರೆಗೆ ಜರುಗ್ತದೆ. ಇವತ್ತು ಫೆಬ್ರವರಿ 5ನೇ ತಾರೀಕು 2025ನೇ ಇಸ್ವಿ, ವಾರ ಬುಧವಾರ. ಇವತ್ತಿನಿಂದ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. 3 ದಿವಸದವರೆಗೆ 5, 6 ಮತ್ತು 7ನೇ ತಾರೀಕು 3 ದಿವಸವರೆಗೂ ಸಹಿತವಾಗಿ ದೇವಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿ ಶಾಕ್ತೇಯ ಪದ್ಧತಿಯಲ್ಲಿ ಪೂಜಾ ಕೈಂಕರ್ಯಾದಿಗಳು ಯಾವ್ಯಾವ್ದು ಆಗಬೇಕೋ ಅದನ್ನೆಲ್ಲವನ್ನು ಸಮಗ್ರವಾಗಿ ವೈದಿಕರ ಸಮ್ಮುಖದಲ್ಲಿ ವೈದಿಕೋಕ್ತವಾಗಿ ಮಾಡಿಸ್ತಾ ಇದ್ದಾರೆ. ಹಾಗಂತ ಬಸವರಾಜ ಶಾಸ್ತ್ರಿಗಳು ವೀರಶೈವರು. ಆದರೆ ಪ್ರತ್ಯಂಗಿರ ದೇವಿ ದೇವಸ್ಥಾನ ಜೊತೆಯಲ್ಲಿ ಗಣಪತಿ, ಈಶ್ವರ ಇದೆಲ್ಲ ಇದ್ದದ್ದರಿಂದ ಇದನ್ನ ವೈದಿಕ ಕ್ರಮದಲ್ಲಿ ಶೈವಾಗಮ ಪದ್ಧತಿಯಲ್ಲಿ ವಿಶೇಷವಾಗಿ ದೇವಿಗೆ ಶಾಕ್ತೇಯ ಪದ್ಧತಿಯಲ್ಲಿ ಮಾಡಿದಾಗ ಆ ತಾಯಿಗೆ ವಿಶೇಷವಾದಂತಹ ಶಕ್ತಿ ಇರ್ತದೆ ಅಂತ ತಿಳಿದುಕೊಂಡು ಇವತ್ತಿನ ದಿವಸ ನಮ್ಮನ್ನೆಲ್ಲ ಕರೆಸಿದ್ದಾರೆ. ನನ್ನ ಹೆಸರು ಆ ಕಡೆ ಬೈಲೆ ಸೇರ್ಕೊಡಲ್ಲಿ ಸ್ವಾಮಿ. ಸೆಂಟ್ರಲ್ ಡಿಸ್ಟ್ರಿಬ್ಯೂಷನ್ ಬೇಡಣ. ನನ್ನ ಹೆಸರು ಜ್ಯೋತಿಷ್ಯ ವಿದ್ವಾನ್ ಗೋಪಾಲಕೃಷ್ಣ ಶರ್ಮಾ ಹಾಗೂ ವಿದ್ವಾನ್ ವಿಶ್ವನಾಥ ಭಟ್ರಿದ್ದಾರೆ, ನೀರ್ಗಾನ್ ಶಿರ್ಸಿ ಅವರು. ಇವರು ಬಸವರಾಜ ಶಾಸ್ತ್ರಿಗಳು, ಇವರೇ ಇಲ್ಲಿಯ ಧರ್ಮದರ್ಶಿಗಳು. ಹಾಗೂ ಇಲ್ಲಿಯ ಸ್ಥಳೀಯರು, ಅವರ ಮಾವ, ಅತ್ತೆ ಹಾಗೂ ಸ್ಥಳೀಯರೆಲ್ಲರೂ ಸಹಿತವಾಗಿದ್ದಾರೆ. ತುಂಬಾ ವಿಶೇಷವಾಗಿ ಜರುಗುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ 5 ದಿವಸದವರೆಗೆ ನಡೆಯುವಂತಹದ್ದು. 3 ದಿವಸದವರೆಗೆ ವೈದಿಕ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ವಿಶೇಷವಾಗಿ ಆರಂಭವಾಗುವುದು ಪಂಚಗವ್ಯ ಹೋಮದಿಂದ ಆರಂಭವಾಗ್ತದೆ. ಬ್ರಹ್ಮಕೂರ್ಚ ಹೋಮ, ಮಹಾಗಣಪತಿ ಪ್ರಾರ್ಥನೆ, ಆನಂತರದಲ್ಲಿ ಪುಣ್ಯಾಹ ವಾಚನ, ಆನಂತರದಲ್ಲಿ ದೇವನಾಂದಿ, ರಕ್ಷೋಬಂಧನ. ಇಲ್ಲಿಂದ ಆರಂಭವಾಗಿ ಸಾಯಂಕಾಲದಲ್ಲಿ ಮತ್ತು ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ, ನಾಡಿದ್ದು ಅಲ್ಲಿಯ ಪರ್ಯಂತರವಾಗಿ 5ನೇ ತಾರೀಕಿನ ಮಧ್ಯಾಹ್ನದ ಪರ್ಯಂತರವಾಗಿಯೂ ವಿಶೇಷವಾಗಿ ಕಾರ್ಯಕ್ರಮಗಳೆಲ್ಲವೂ ಜರುಗ್ತದೆ. ಅಖಿಲ ತತ್ವ, ಅಧಿವಾಸ, ಶಾಂತಿ, ಪ್ರಾಯಶ್ಚಿತ್ತ, ಮೂಲಶಕ್ತಿ ಹಾಗೂ ಕಲಾವೃದ್ಧಿ ಇದೆಲ್ಲ ಹೋಮಗಳು ಸಹಿತವಾಗಿ
ಯಾವ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೋ ಅದೇ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ತುಂಬಾ ವಿಶೇಷವಾಗಿರ್ತಕ್ಕಂತಹ ಪ್ರತ್ಯಂಗಿರಾ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಇದಾದ ನಂತರದಲ್ಲಿ 8ನೇ ತಾರೀಕಿನ ದಿವಸ ವಿಶೇಷವಾಗಿ ಸಾಮೂಹಿಕವಾಗಿ ಒಂದು ಪ್ರತ್ಯಂಗಿರಾ ಹೋಮ ಇದೆ. 9ನೇ ತಾರೀಕಿನಂದು ಒಂದು ಸಭಾ ಕಾರ್ಯಕ್ರಮ. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಒಂದು ಸಭಾ ಕಾರ್ಯಕ್ರಮ ಮಾಡಿದರೆ ಅದೊಂದು ಚಂದ ಆಗುವಂತಹ ದೃಷ್ಟಿಯಿಂದ ವಿಶೇಷವಾಗಿ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ. ಸಿನಿಮಾ ನಟರು ಸಹಿತವಾಗಿ ಬರ್ತಾ ಇದ್ದಾರೆ. ದೊಡ್ಡಣ್ಣ ಬರ್ತಾ ಇದ್ದಾರೆ. ತಾರಾ ಶ್ರೀಮತಿ ತಾರಾರವರು ಬರ್ತಾ ಇದ್ದಾರೆ. ಒಟ್ಟು ಒಂದು 7-8 ಜನ ಮಹಾಸ್ವಾಮಿಗಳವರು ಸಹಿತವಾಗಿ ಬರ್ತಾ ಇದ್ದಾರೆ. ಅವರಿಂದ ವಿಶೇಷವಾಗಿ ದೇವತಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅವರಿಂದ ನೇತ್ರೋನ್ಮೀಲನ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೆಯುತ್ತದೆ. 9ನೇ ತಾರೀಕಿನಂದು ವಿಶೇಷವಾಗಿ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸದರು, ಮೈಸೂರು ಮಹಾರಾಜರು ಹಾಗೂ ಸಂಸದರು ಅವರು ಸಹಿತವಾಗಿ ಬರ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ. ಜೊತೆಯಲ್ಲಿ ಇಲ್ಲಿ ಸಮೀಪದಲ್ಲಿ ಇರತಕ್ಕಂತಹ ಎಲ್ಲ ದೇವತೆಗಳ ಉತ್ಸವ ಮೂರ್ತಿಗಳು 9 ಉತ್ಸವ ಮೂರ್ತಿಗಳು ಸಹಿತವಾಗಿ ಈ ಸ್ಥಾನಕ್ಕೆ ಬಂದು ಸ್ಥಾನದಲ್ಲಿ ಜರುಗುವಂತಹ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳಿದ್ರು ಅದನ್ನೆಲ್ಲ ಪರಿಹಾರ ಮಾಡಿ ತದನಂತರದಲ್ಲಿ ದೇವಿಗೆ ವಿಶೇಷವಾದಂತಹ ಶಕ್ತಿ ಸಂಪನ್ನತೆ ಉಂಟಾಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಸರಿಯಾದ ವೈದಿಕರು, ಸರಿಯಾದ ಪುರೋಹಿತರು, ಋತ್ವಿಜರನ್ನೆಲ್ಲರನ್ನೂ ಸಹಿತವಾಗಿ ಬಸವರಾಜ ಶಾಸ್ತ್ರಿಗಳು ಕರೆಸಿದ್ದಾರೆ. ಈಗಾಗಲೇ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಬೆಳಗ್ಗೆನೆ ಮಂಗಳವಾದ್ಯ ನಡೆದಿದೆ. ಇನ್ನೇನು ಕಾರ್ಯಕ್ರಮ ಆಗುವಂತಹ ಸಂದರ್ಭ. ಹೀಗಾಗಿ 3 ದಿವಸದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. 4ನೇ ದಿವಸ ನಡೆಯುವಂತಹ ಪ್ರತ್ಯಂಗಿರಾ ಹೋಮದಲ್ಲೂ ಪಾಲ್ಗೊಂಡು 5ನೇ ದಿವಸ ನಡೆಯುವಂತಹ ವಿಶೇಷವಾದಂತಹ ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನೆಲ್ಲ ಚಂದಗಾಣಿಸಿಕೊಡ್ತೀರಿ ಅಂತ ನಮ್ಮ ವೈದಿಕರ ಪರವಾಗಿ ನಾನು ತಮಗೆಲ್ಲ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ.